ಬೋಂಡ ಬೋಂಡ ಕಂಡಂಗ್ ಕಾಣ್ತಾ ಇದೆಯಣ್ಣ. ಇಷ್ಟನೇ ಎಲ್ಲ ಇದೆ, ನೀನೇ ಮಾಡಿಸ್ತಾರೆ. ನಾನು ಎಗ್ ರೈಸ್ ಆಗ್ತಾ ಇದೆ ಇನ್ನೇನು ಆಗ್ತಾ ಇದೆ. ತಗೋಬಿಡಿ ಇಲ್ಲಿ ಅಕ್ಕನ ಹತ್ರ ಮತ್ತೆ ಅಂಕಲ್ ಹತ್ರ ಡಿಸ್ಕೌಂಟ್ ಮಾಡ್ಕೊಟ್ರೆ ತಗೊಳ್ಳಿ, ಡಿಸ್ಕೌಂಟ್ ಮಾಡ್ಕೊಡಿ. ಪಾಪ ಅವ್ರ ಹತ್ರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧು ಗೌಡ ಯೂಟ್ಯೂಬ್ ಚಾನಲ್. ಸೊ ನಾನೀಗ ಸುಮ್ಮನೆ ಹಂಗೆ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರೋಣ. ಮನೇಲಿ ಇದ್ದು ಬೋರ್ ಆಗಿಬಿಟ್ಟಿದೆ. ಬೆಳಗ್ಗೆನೇ ಎದ್ದು ತಿಂಡಿ ಮಾಡಿಟ್ಟು ಮಿಷಿನ್ ತಿಂಡಿ ಮಾಡಿಕೊಟ್ಟು ಬಾಕ್ಸಿಗೆ ಹಾಕಿ ಇವಾಗ ಹೋಗ್ತಾ ಇದ್ದೇನೆ ವಾಕಿಗೆ. ನಾನು ನಿಖಿಲ್ ಹಾಗೂ ಮುತ್ತಣ್ಣ ಹೋಗ್ತಿದ್ದೀವಿ. ಬನ್ನಿ. ಈಗ ಸೀರಿಯಲಿ ರಾತ್ರಿ ಬರುತ್ತೆ ನೋವು, ಹೆಂಗ್ ನೋವು ಬರುತ್ತೆ ನೋಡ್ತಾ ಇರಿ. ಹೇಗಿದೆ ನನ್ನ ಶೂ? ಈ ಶೂ ಇಲ್ಲ ಅಂದ್ರೆ ಒಂದು 2-3 ವರ್ಷದಿಂದ ಇವತ್ತೇ ಹಾಕಿರೋದು. ನಿಶಾ ತಗೊಂಡು ಇಟ್ಕೊಂಡಿದ್ಲು, ಅವಳಂತೂ ಹಾಕ್ಲಿಲ್ಲ. ನಾನಾದ್ರೂ ಹಾಕೊಳ್ಳೋಣ ಅಂದ್ಬಿಟ್ಟು ತಗೊಬಂದಿದ್ದೀನಿ. ಯಪ್ಪು ಆಗಲ್ಲ, ಅದನ್ನ ಮಾಡೋಣ. ನಾನು ಮುತ್ತಣ್ಣ ಬಾಡಿ ಸ್ಟ್ರೈಟ್ ಆಗಿರ್ಬೇಕು, ಸೊಂಟ ಮಾತ್ರ ಆಡ್ಬೇಕು. ಮುತ್ತಣ್ಣ ಗೈಸ್ ಎಷ್ಟು ಕೆಜಿ ವೆಯ್ಟ್ ಲಾಸ್ ಆಗಿದ್ಯಣ್ಣ? ದೇವ್ರೆ, ಕೋಚ್ ಇವ್ರೆ. ಕೋಚ್ನ ಅಭಿಪ್ರಾಯ ಕೇಳೋಣ. ಕೋಚ್ ಎಷ್ಟು ಕಡಿಮೆ ಆಗಿದ್ದಾರೆ ಕೋಚ್ ಅವರು? ನಾಟ್ ಇವನ್ 100 ಗ್ರಾಮ್ಸ್. ಡಯಟು ಬೇರೆ ಅದ್ರಲ್ಲಿ. ಒಳ್ಳೇದಾಗ್ಲಿ ಅಣ್ಣ. ಬೆವ್ರು ಒಂದ್ ದನಿ ಬರ್ತಾ ಇಲ್ಲ. ಮಾಡ್ ನೀನು ಮಾಡ. ಮಾಡ್ತೀನಿ. ಲಾಸ್ಟ್ ಒನ್. ಕೈಯಾಗ ಹಂಗಿಡ್ಕೊಂಡಿದ್ಯಲ್ಲ ನೋಡ್, ನಿನ್ಗೆ ನಾನು ಎನರ್ಜಿ ಕೊಡ್ತಾ ಇದೀನಿ, ನಗ್ಸ್ತಾ ಇದೀನಿ ನಿನ್ಗೆ. ಮಾಡಿ ಇನ್ನೊಂದು ಲಾಸ್ಟ್ ಒನ್. ಮಾಡಿ ಆಯ್ತು, ಮಾಡಿ. ಈ ಸಲ ಮುತ್ತಣ್ಣಂಗೆ ಯಾವ ತರ ಡಿಫ್ರೆಂಟ್ ಆಗಿ ಹೇರ್ ಕಟ್ ಮಾಡಿಸೋದು. ಚಿಕ್ಕ ವಯಸ್ಸಿನ ಒಂದೇ ತರ ಕಟಿಂಗ್ ಮಾಡಿಸ್ತಾರಂತೆ, ಹಾಗಾಗಿ ಈ ಸಲ ಡಿಫ್ರೆಂಟ್. ನಮ್ಮ ಪರಿ, ಐ ಮಿಸ್ ಪರಿ. ಹೆಂಗ್ ಗೊತ್ತಾವಳು ನೋಡು, ಇಬ್ರು ಕಟಿಂಗ್ ಮಾಡಿಸ್ಕೊತವ್ರೆ. ಬಿದ್ಲು. ಮುತ್ತಣ್ಣ, ಆರ್ ಯು ರೆಡಿ? ಚಲೋ. ಬೋಂಡ ಬೋಂಡ ಕಂಡಂಗ್ ಕಾಣ್ತಾ ಇದೆಯಣ್ಣ. ಇಷ್ಟನೇ ಎಲ್ಲ ಇದೆ, ನೀನೇ ಮಾಡಿಸ್ತಾರೆ. ನಾನಲ್ಲ ಕಣಪ್ಪ, ನಿನ್ ಫ್ರೆಂಡು. ಹೆಂಗ್ ಸಕ್ಕದ ಕಾಣ್ತಿದ್ಯಣ್ಣ. ಹಿಂಗೆ ಬಿಟ್ಬಿಡೋಣ. ಒಳ್ಳೆ ವ್ಯಾಪಾರ ಆಗ್ಲಿ. ಚೀಲ ಕೊಡ್ತಾ ಇದೀರಲ್ಲ ಪಾಪ ಕೇಳಿದ ತಕ್ಷಣ. ಸೌತೆಕಾಯಿ, ಸೊಪ್ಪು, ಬೆಟ್ಟದ ನಲ್ಲಿಕಾಯಿ ಎಲ್ಲ ತಗೊಂಡ್ ಹೋಗ್ತಾ ಇದೀವಿ. ನಾವ್ ಯಾವಾಗ್ಲೂ ಇಲ್ಲೇ ಬರೋದು. ಆಯ್ ಮಾಡಿ ಅಕ್ಕ. ನೀವು ಬನ್ನಿ, ಎಲ್ಲ ತಗೋಬಿಡಿ ಇಲ್ಲಿ ಅಕ್ಕನ ಹತ್ರ ಮತ್ತೆ ಅಂಕಲ್ ಹತ್ರ. ಡಿಸ್ಕೌಂಟ್ ಮಾಡ್ಕೊಟ್ರೆ ತಗೊಳ್ಳಿ, ಡಿಸ್ಕೌಂಟ್ ಮಾಡ್ಕೊಡಿ. ಪಾಪ ಅವ್ರ ಹತ್ರ ಹೆಂಗ್ ಡಿಸ್ಕೌಂಟ್ ಕೇಳಕ್ಕಾಯ್ತದೆ. ಎಲ್ಲ ಇಟ್ಟಾರೆ. ಫ್ರೆಶ್, ಬೆಳಗ್ಗೆ ಬಂದ್ರೆ ಫ್ರೆಶ್ ಆಗಿರೋದು ಸಿಗುತ್ತಲ್ಲ. ರಾತ್ರಿ ಎವ್ರಿ ಟೈಮ್ ನಾನು ರಾತ್ರಿ ಬರ್ತೀನಿ, ಸೊಪ್ಪೆಲ್ಲ ಬಡಗಿರುತ್ತೆ. ಇವತ್ತು ಚೆನ್ನಾಗಿದೆ ಅಂತ ಸೊಪ್ಪು ತಗೊಂಡಿದ್ದೀನಿ. ಎಷ್ಟು ಗೈಸ್ ನೀವೇ ಹೇಳಿ, ಮುತ್ತಣ್ಣಂಗೆ ಹಳೆ ಸ್ಟೈಲ್ ಚೆನ್ನಾಗಿತ್ತು, ಈಗ ಚೆನ್ನಾಗಿತ್ತು? ಹಿಂಗ್ ತಿರ್ಗಣ. ಆ ಸ್ಮಾರ್ಟ್ನೆಸ್ ಬಿಯರ್ಡ್ ಇಂದ, ತಲೆ ಕೂದ್ಲಿಂದ ಮುಚ್ಚೋಗ್ಬಿಟ್ಟಿತ್ತು ಕಣ. ಇವಾಗ ನೋಡಿ ಎಲ್ಲ ಕಾಣಿಸ್ತೈತೆ. ಇದೊಂಚೂರು ಫ್ರಂಟಿಂದ ತೋರಿಸ್ತೀನಿ. ಏನಿಲ್ಲ, ವಾವ್ ವಾವ್.
ಗೈಸ್ ನಿನ್ನೆ ಅಲ್ಲೇ ಹತ್ತಿ ಉರಿತಾ ಇತ್ತು ಅಷ್ಟು ಫುಲ್ಲು. ಅಲ್ಲ ನೋಡ್ಬೋದಿತ್ತಲ್ಲ, ಈ ರೋಡ ಪಕ್ಕದ ರೋಡಲ್ಲಿ ಕಾಣುತ್ತೆ. ಮೇಲ್ಗಡೆಯಿಂದ ನೋಡಿದ್ರೆ ಕಾಣಿಸುತ್ತೆ. ಅಲ್ಲಿ ತೆಂಗಿನ ಮರ ಎಲ್ಲ ಸಿದೋಗೈತೆ ಅಲ್ಲ. ನಿಖಿಲವರು ಗುಡುಗುಡು ಅಂತ ಓಡೋಗ್ಬಿಟ್ಟವ್ರೆ. ನಾವಲ್ಲಿ ಎಲ್ಲ ಈಸ್ಕೊಂಡು ತಗೊಂಡು ಬರೋ ಅಷ್ಟರಲ್ಲಿ ಅಜ್ಜಿಗೆ ಇಡ್ಲಿ ತಗೊಂಡಿದ್ವಲ್ಲ, ಅಜ್ಜಿಗೆ ಪಾಪ ಲೇಟ್ ಆಯಿತು. ಹಂಗಾಗಿ ತಗೊಂಡೋಗ್ಬಿಟ್ಟು ಕೊಡ್ತಾ ಇದ್ದಾರೆ. 5 ನಿಮಿಷ ಬೇಗ ಹೋಗಿದ್ದಾರೆ. ಏನಣ್ಣ ಕಮೆಂಟ್ ಮಾಡಿ ಗೈಸ್, ಚೆನ್ನಾಗಿ ಕಾಣಿಸ್ತಾ ಇದೆ ತಾನೇ ನಮ್ಮ ತಾಣ. ಹೊಸ ಲುಕ್, ನ್ಯೂ ಲುಕ್. ಹಾಯ್ ಮಂಗ್ಲಮ್ಮ, ಏನು ಸಮಾಚಾರ ಹೇಳಿ ಏನಾದರೂ. ಇವತ್ತು ಆಂಧ್ರ ಪಪ್ಪು ಮಾಡ್ತೀನಿ ಮಧ್ಯಾಹ್ನಕ್ಕೆ, ಹಂಗಾಗಿ ಮಂಗ್ಲಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೆಲ್ಲ ಬಿಡಿಸ್ತಾ ಇದ್ವಿ. ಸೊ ಥ್ಯಾಂಕ್ ಯು ಮಂಗ್ಲಮ್ಮ ಬಿಡಿಸ್ಕೊಟ್ಟಿದ್ಕೆ. ಆ್ಯಂಡ್ ಇವ್ರೇನು ಮಾಡ್ತಾ ಇದ್ದಾರೆ, ಈ ಪಪಾಯನ ಪ್ಲಾಂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದಲ್ಲೇ ಇಟ್ಟಿರಲ್ಲ ನಿಕ್ಕಿ, ಮಾಡಿಬಿಡಿ ಇವತ್ತು. ಅದು ಸುಮ್ಮನೆ ಇದಾಗುತ್ತೆ, ವೇಸ್ಟ್ ಆಗುತ್ತೆ. ಆ್ಯಂಡ್ ಇದು ಪಂಪ್ಕಿನ್ ಸೀಡ್ಸ್, ಇದನ್ನು ಹಾಕಬೇಕು. ಆ್ಯಂಡ್ ಇದನ್ನು ಹಾಕಬೇಕು. ಇಷ್ಟು ಪೂರ್ತಿ ನನಗೆ ಎಲ್ಲರೂ ತಿನ್ನಿ. ಗುಂಡ ತಿಂತೀಯಾ? ಗುಂಡ 1 ಪ್ಯಾಕ್ ಬಿಸ್ಕೆಟ್ ತಿಂದ, ಚಂಪು 1 ಪ್ಯಾಕ್ ಬಿಸ್ಕೆಟ್ ತಿಂದ. ಅಜ್ಜಿ ನೋಡಿ ಇಡ್ಲಿ ತಂದು ಕೊಟ್ರೆ ಅರ್ಧಂಬರ್ಧ ತಿಂದ್ಬಿಟ್ಟು ಒಂದೇ ತಿಂದಿರೋದು, ಮಲ್ಗವ್ರೆ. ಬಳ ಅಂತ ಓಡಿಸ್ತಾ ಇದ್ದಾರೆ. ಈ ಕೆಲಸದ ಶ್ರಮ ಹಿಂದೆ ಪಾಪ ಇವರು. ಈ ಅಣ್ಣ ಈ ಮನೆ ನಾವು ಸ್ಟಾರ್ಟ್ ಮಾಡಿದಾಗ ಬಂದಿದ್ರಿ ಅಲ್ಲ ಅಣ್ಣ, ಕ್ಲೀನ್ ಮಾಡಿದಾಗ. ಅವಾಗ ಒಂದ್ಸಲ ಬಂದಿದ್ರು, ಇವಾಗ ಬಂದಿದ್ರು. ಇವ್ರು ಕ್ಲೀನ್ ಮಾಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ನಿಮ್ದು ನಂಬರ್ ಇದ್ರೆ ಹೇಳಿ. 740-666-5350. ಎಲ್ಲೆಲ್ಲಿ ಕೊಡ್ತೀರಾ? ಮೈಸೂರು ಮತ್ತೆ ಬೆಂಗಳೂರು ಎಲ್ಲ ಕಡೆ. ಹೌದಾ? ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಣ್ಣ, ಕ್ಲೀನ್ ಮಾಡ್ಕೊಟ್ಟಿದ್ಕೆ. ಆ್ಯಂಡ್ ಇದು ಯಾವುದೇ ರೀತಿ ಸ್ಪಾನ್ಸರ್ ಅಲ್ಲ, ಪಾಪ ಅವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ಪೇ ಮಾಡಿಸಿನೇ ಮಾಡಿದ್ದು. ಸೊ ಎಷ್ಟು ಪೇ ಮಾಡಿದ್ದು? ನಿಮ್ಮದು ಟ್ಯಾಂಕ್ ಕೆಪಾಸಿಟಿ ಮೇಲೆ ಪೇ ಇಸ್ಕೊಳ್ತಾರೆ. ಸೊ ಯಾರಿಗಾದ್ರೂ ಬೇಕಿದ್ರೆ ಕರ್ಸ್ಕೊಂಡು ಮಾಡಿಸ್ಕೊಳ್ಳಿ ಗೈಸ್. ಇವಾಗ ಎಗ್ ರೈಸ್ ಮಾಡೋಕ್ಕೆ ರೈಸ್ ಇಟ್ಟಿದ್ದೀವಿ, ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಮಧ್ಯಾಹ್ನದ ಊಟ ಎಗ್ ರೈಸ್ ಹಾಗೂ ಜ್ಯೂಸ್. ಎಗ್ ರೈಸ್ ಆಗ್ತಾ ಇದೆ, ಇನ್ನೇನು ಆಗ್ತಾ ಇದೆ. ಏನೇನು ಮಾಡಿದ್ರಿ? ಹೆಂಗೆ ಮಾಡಿದ್ರಿ? ಅಂತನಾ? ನೀರು ಬರ್ತಾ ಇಲ್ಲ. ಆಮೇಲೆ ಎಗ್ ರೈಸ್ ಈಸಿ. ನಮ್ಮ ಅಣ್ಣನೂ ಮಾಡ್ತಾನೆ ಎಗ್ ರೈಸ್ನ. ಎಸ್, ವಾವ್, ನೈಸ್. ನೋಡೋಣ ಹೇಗೆ ಬಂದಿರುತ್ತೆ ಅಂತ. ಮುತ್ತೋಣ ಇನ್ನೂ ತಿಂದಿಲ್ಲ. ನಿಖಿಲ್ ಅವ್ರು ಹೇಗಿದೆ ನೀವು ಮಾಡಿರೋದೆ? ಸಾಸ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಮುತ್ತೋಣ ತಿನ್ನಿ. ಖಾಲಿ ಕೂತಿದೆ ಬಾ ಮನೆಗೆ.
ನಾನು ಸ್ಟೋರಿ ಹಾಕಿದ್ರೆ ಇದನ್ನ ಮನೇಲಿ ಕೆಲಸ ಇದ್ದೆ ಬಂದಿದ್ದು ಎಲ್ಲ ಹೆಂಗ್ ಮಾಡೋರು ನೋಡು. ಬಾಫ್ ಕಟ್ಟಿಗಿದೆ ಚೆನ್ನಾಗೈತೆ. ಯಾವಾಗಲೂ ನೋಡಿದ್ದೆ ನೋಡಿ ಹೆಂಗೆ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ. 1 ಅವರ್ ನಿದ್ದೆ ಮಾಡಿದ್ದೀನಿ. ಸೊ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಕೆಳಗಡೆ ಹೋಗ್ಬೇಕು. ಆಲ್ಮೋಸ್ಟ್ ಟೈಮ್ 7 ಗಂಟೆ ಆಗಿದೆ. ಸೊ ಎಷ್ಟೋ ಜನ ಕೇಳ್ತಾ ಇದ್ರಿ ನಂದು ಈ ಒಂದು ಮಿನಿ ಡ್ರಾಯರಲ್ಲಿ ಏನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ. ಸೊ ತೋರಿಸ್ತೀನಿ ನೋಡಿ. ಇದೆಲ್ಲ ನಿಖಿಲ್ ಅವ್ರದ್ದು ಪರ್ಫ್ಯೂಮು, ಡಿಯೋಡ್ರೆನ್ಸ್ ಇದೆಲ್ಲ ಇಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ನಾನೊಂದು ಲಿಪ್ ಬಾಮ್, ಹಾಗೆ ನಂದು ನೈಟ್ ಕ್ರೀಮ್ ಸೆರಮ್ಮು, ಇದರಲ್ಲಿ ಕುಂಕುಮ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಬೊಟ್ಟು. ಇದು ಕ್ಯೂಟ್ ಲಿಟಲ್ ಡಸ್ಟ್ಬಿನ್ ಥರ. ಆ್ಯಂಡ್ ಇದು ನಾನು ಏನು ಉಡುಪಿಯಿಂದ ಸಿಕ್ಕಿದ್ದು ನವಿಲ್ಗರಿ. ಆ್ಯಂಡ್ ಇದೆಲ್ಲ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಆ್ಯಂಡ್ ಇದರಲ್ಲೆಲ್ಲ ಕೂಮ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದರೆ ನಾನು ಮೇಕಪ್ ಐಟಮ್ಸ್ ಇಟ್ಟಿದ್ದೀನಿ. ಇದರಲ್ಲೆಲ್ಲ ಹೈ ಶ್ಯಾಡೋ ಪ್ಯಾಲೆಟ್ಸ್ಗಳು ಇಟ್ಟಿದ್ದೀನಿ. ಇದರಲ್ಲಿ ಕಾಂಪ್ಯಾಕ್ಟ್ ಹಾಗೂ ಐಲೈನರ್, ಇದರಲ್ಲಿ ಕೀಸ್, ಆ್ಯಂಡ್ ಇದರಲ್ಲಿ ಫೌಂಡೇಶನ್, ಇದರಲ್ಲಿ ಲಿಪ್ ಲೈನರ್ಸ್ ಮತ್ತು ಮಸ್ಕಾರ ಇಟ್ಟಿದ್ದೀನಿ. ಇದರಲ್ಲಿ ಬ್ರಷಸ್ಗಳು. ಆ್ಯಂಡ್ ಇದು ಫುಲ್ ಆಫ್ ಲಿಪ್ಸ್ಟಿಕ್ಸ್. ಇಷ್ಟು ಲಿಪ್ಸ್ಟಿಕ್ಸ್ ಇದೆ, ಅಷ್ಟೇನಿಲ್ಲ, ಇಷ್ಟಿದೆ, ಇಷ್ಟು ಲಿಪ್ಸ್ಟಿಕ್ಸ್ ಇದೆ. ಆ್ಯಂಡ್ ಇದು ಗ್ಲೋ ಮಿಸ್ಟ್ ಮತ್ತು ಇದೆಲ್ಲ ಮಿನಿ ಪರ್ಫ್ಯೂಮ್ಸು ನಂದು. ಆ್ಯಂಡ್ ಇದೆಲ್ಲ ಹ್ಯಾಂಡ್ ಆ್ಯಕ್ಸೆಸರೀಸ್ಗಳು ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ಇದು ಒಂದು ಕ್ಯೂಟ್ ಸ್ಲಿಂಗ್ ಬ್ಯಾಗ್ ಇಟ್ಟಿದ್ದೀನಿ. ಹ್ಯಾಂಡ್ ಮಾಯ್ಶ್ಚರೈಸರ್ ಇದು ಇಟ್ಟಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಜಾಸ್ತಿ ಇರೋದೇ ಪರ್ಫ್ಯೂಮ್ ನಮ್ಮ ಹತ್ರ. ಸೊ ಪರ್ಫ್ಯೂಮ್ ಕಲೆಕ್ಷನ್ಸ್ ಮಾಡೋದು ತುಂಬ ಇಷ್ಟ ಬೇಕಿಲ್ಲ ಅವರಿಗೆ. ಸೊ ಪರ್ಫ್ಯೂಮ್ಗಳು ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ನನಗೆ ನಾನು ಇದರಲ್ಲಿ ಬ್ಯಾಗ್ಸ್ಗಳು ಇಟ್ಕೊಂಡಿದ್ದೀನಿ, ಈ ಥರ ಇದಿಷ್ಟು ಬ್ಯಾಗ್ಸ್ಗಳು. ಆ್ಯಂಡ್ ಇದರಲ್ಲಿ ನಂದು ಫೇಸ್ ಮಾಸ್ಕ್, ಹ್ಯಾಂಡ್ ಮಾಸ್ಕ್ ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಫುಲ್ ಆಫ್ ನೈಲ್ ಪಾಲಿಶ್ಗಳು ಇಟ್ಟಿದ್ದೀನಿ. ನೈಲ್ ಪಾಲಿಶ್ ರಿಮೂವರು, ಇಯರ್ಬಡ್ಸು, ಟಿಶ್ಯೂ. ಆ್ಯಂಡ್ ಇದು ಅಷ್ಟೇ ಮಿನಿ ಟಿಶ್ಯೂ, ಪಾಕೆಟ್ ಟಿಶ್ಯೂ ಥರ ಇದು ಯೂಸ್ ಮಾಡ್ಬೋದು. ನೀರೊಳಗಡೆ ಹಾಕಿದ್ರೆ ಟವಲ್ ಥರ ದೊಡ್ಡದಾಗುತ್ತೆ. ಸೊ ಅದೊಂದು ಇಟ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಬಾಡಿ ಲೋಷನ್ನು, ಸನ್ಸ್ಕ್ರೀನು, ಅದು ಇದು ಎಂತೆಂಥವು ಇಟ್ಟಿದ್ದೀನಿ. ಆ್ಯಂಡ್ ಇದಾಗಿದ ನಂತರ ಇದರಲ್ಲೂ ಅಷ್ಟೇ ಬ್ಯಾಗ್ಸ್. ಇದು ನಿಖಿಲ್ ಅವ್ರದ್ದು. ಆ್ಯಂಡ್ ಬೆಲ್ಟು, ಬ್ಯಾಗು. ಆ್ಯಂಡ್ ಇದರಲ್ಲಿ ಕ್ಯೂಟಾಗಿ ಒಂದು ನಿಮಿಷ ತೋರಿಸ್ತೀನಿ ರೀ. ಇಯರಿಂಗ್ಸ್ಗಳು ಇಟ್ಕೊಂಡಿದ್ದೀನಿ ಈ ಥರ. ಅಂದರೆ ಚಿಕ್ಕದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ದೊಡ್ಡದೆಲ್ಲ ಬೇರೆ ಕಡೆ ಇಟ್ಟಿದ್ದೀನಿ. ಇಯರಿಂಗ್ಸು ಸೆಟ್ಟೆಲ್ಲ ಬೇರೆ ಕಡೆ ಇಟ್ಟಿದ್ದೀನಿ. ಸೊ ಇದೆಲ್ಲ ಸಣ್ಣ ಪುಟ್ಟ ಇಯರಿಂಗ್ಸ್ಗಳು ಹಿಂಗೆ ತೆಗಿಯೋದು, ಹಿಂಗೆ ಹಾಕೋದು ಅಷ್ಟೇ ಇದು. ಆ್ಯಂಡ್ ಇಷ್ಟೇ. ಅದಾಗಿದೆ ನಂತರ ಇದರಲ್ಲಿ ಏನೂ ಇಟ್ಟಿಲ್ಲ ನಾನು, ಖಾಲಿ ಬಿಟ್ಟಿದ್ದೀನಿ. ಇಷ್ಟೇ ಗೈಸ್ ನನ್ನ ಹತ್ರ ಇರೋ ಏನಂತಾರೆ ಡ್ರಾಯರಲ್ಲಿ ತುಂಬಿರೋ ಥಿಂಗ್ಸ್ ಇಷ್ಟೇ. ಇವಾಗ ಹೋಗಿ ಅಡುಗೆ ಮಾಡಬೇಕು, ಏನು ಮಾಡಬೇಕು ನೋಡಬೇಕು. ಸೊ ಮಧ್ಯಾಹ್ನ ಎಗ್ ರೈಸ್ ತಿಂದ್ಬಿಟ್ವಿ ಅಲ್ಲ, ಸೊ ಹಂಗಾಗಿ ಈಗ ಆಂಧ್ರ ಸ್ಟೈಲ್ ಪಪ್ಪು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಲೆಟ್ಸ್ ಗೋ.